ಜಾತಿ ಜನಗಣತಿ ವಿರುದ್ಧ ರಣಕಹಳೆ ಊದೋದಕ್ಕೆ, ಶಕ್ತಿ ಪ್ರದರ್ಶನವನ್ನ ತೋರಿಸೋದಕ್ಕೆ ಲಿಂಗಾಯತ ಮಹಾ ಅಧಿವೇಶನದ ವೇದಿಕೆ ಈಗ ಸಿದ್ಧವಾಗಿರುವಂಥದ್ದು. ದಾವಣಗೆರೆಯಲ್ಲಿ ಇಂದಿನಿಂದ 2 ದಿನ ಮಹಾ ಅಧಿವೇಶನ ನಡೆಯುತ್ತೆ. ವೀರಶೈವ ಲಿಂಗಾಯತ ಮಹಾ ಅಧಿವೇಶನ. ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಜಾತಿ ಜನಗಣತಿಯ ವರದಿಯ ವಿರುದ್ಧ ರಣಕಹಳೆಯನ್ನು ಊದೋದಕ್ಕೆ ವೇದಿಕೆ ಕೂಡ ಸಿದ್ಧವಾಗಿರುವಂಥದ್ದು. ವೀರಶೈವ ಲಿಂಗಾಯತ ಶಕ್ತಿ ಪ್ರದರ್ಶನಕ್ಕೆ ದಾವಣಗೆರೆ ಸಜ್ಜಾಗಿದೆ. ಇಂದಿನಿಂದ 2 ದಿನ ವೀರಶೈವ ಲಿಂಗಾಯತ ಮಹಾ ಅಧಿವೇಶನ ನಡೆಯುತ್ತೆ. ದಾವಣಗೆರೆಯ MBA ಮೈದಾನದಲ್ಲಿ ಈ ಅಧಿವೇಶನ ನಡೆಯುತ್ತೆ. ಶಾಮನೂರು ಶಿವಶಂಕರಪ್ಪ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೆ ಲಿಂಗಾಯತ CM ಕೂಗು ಬಗ್ಗೆಯೂ ಕೂಡ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಸೊ ಈ ಹಿಂದಿನಿಂದಲೂ ಕೂಡ ಗಮನಿಸ್ತಾ ಇದ್ದೀರಾ, ಜಾತಿ ಜನಗಣತಿ ವರದಿಯ ವಿಚಾರವಾಗಿ ಪಕ್ಷದೊಳಗೆ ಒಂದು ರೀತಿಯಲ್ಲಿ ಮನಸ್ತಾಪಗಳಾಗಿರ್ಬೋದು, ಭಿನ್ನಾಭಿಪ್ರಾಯ ಆಗಿರ್ಬೋದು. ಸೊ ಅಸಮಾಧಾನ ಉಂಟಾಗಿದೆ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪ ಅವರು ಜಾತಿ ಜನಗಣತಿಯ ವಿರುದ್ಧವಾಗಿ ಯಾವಾಗಲೂ ಕೂಡ ಮಾತನಾಡ್ತಾ ಇದ್ರು, ಬೇಡ ಅಂತೇಳಿ. ಜೊತೆಗೆ ಲಿಂಗಾಯತ CM ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಈ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಶಾಮನೂರು ಶಿವಶಂಕರಪ್ಪ ಬೇಡ ಅಂತೇಳಿ ಸಹಿ ಹಾಕೋದಕ್ಕೂ ಕೂಡ ಮುಂದಾಗಿತ್ತು. ಸೊ ಇದೆಲ್ಲ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. DK ಶಿವಕುಮಾರ್ ಕೂಡ ಇಲ್ಲಿ ಜಾತಿ ಜನಗಣತಿ ವರದಿಗೆ ಸಹಿ ಹಾಕಿದ್ರು ಬೇಡ ಅಂತೇಳಿ. ಈ ಬೆನ್ನಲ್ಲೇ ಈಗ ಇಂದಿನಿಂದ 2 ದಿನ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮಹಾ ಅಧಿವೇಶನ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಠಲ್, ಗಮನಿಸ್ತಾ ಇದ್ದೀರಿ, ಇವತ್ತಿಂದ 2 ದಿನ ವೀರಶೈವ ಲಿಂಗಾಯತ ಮಹಾ ಅಧಿವೇಶನ. ಈ ಅಧಿವೇಶನದಲ್ಲಿ ಏನೆಲ್ಲ ಪ್ಲಾನ್ ಮಾಡಿಕೊಂಡಿದ್ದಾರೆ, ಏನೆಲ್ಲ ಚರ್ಚೆಗಳಾಗುವಂಥ ಸಾಧ್ಯತೆ ಇದೆ ಈ ಕಾರ್ಯಕ್ರಮದಲ್ಲಿ ವಿಠಲ್? ದಿವಿತ್, ಖಂಡಿತ. ಏನಂದರೆ ಇವತ್ತು ಮತ್ತು ನಾಳೆ 2 ದಿನ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ್ ಮಹಾಸಭಾದಿಂದ ಮಹಾ ಅಧಿವೇಶನ ನಡೀತಿರುವಂಥದ್ದು. ಮಹಾ ಅಧಿವೇಶನದಲ್ಲಿ ಪ್ರಮುಖವಾಗಿ ಲಿಂಗಾಯತ್ನ ಎಲ್ಲ ಪಂಗಡಗಳನ್ನು ಕೇಂದ್ರದ OBC ಪಟ್ಟಿಗೆ ಸೇರಿಸಬೇಕು. ಅದರ ಜೊತೆಗೆ 2A ಮೀಸಲಾತಿ ವಿಚಾರವೂ ಸಹ ಚರ್ಚೆ ಆಗುವಂಥದ್ದು. ಅದರ ಜೊತೆಗೆ ಜಾತಿ ಗಣತಿ ವರದಿ ಬಿಡುಗಡೆ ವಿಚಾರವಾಗಿ ಮೊದಲಿಗೆ ಒಕ್ಕಲಿಗ ಸಮುದಾಯ ಒಂದು ವಿರೋಧವನ್ನು ವ್ಯಕ್ತಪಡಿಸಿತ್ತು. ಅದಾದ ನಂತರ ರಾಜ್ಯದಲ್ಲಿರುವಂಥ ಲಿಂಗಾಯತ್ ಸಮುದಾಯವೂ ಸಹ ಅದನ್ನು ವಿರೋಧ ವ್ಯಕ್ತಪಡಿಸುತ್ತೆ. ಆ ವಿಚಾರವಾಗಿ ಶಾಮನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ 60 ಜನ ಶಾಸಕರು ಆ ವರದಿ ಬಿಡುಗಡೆಯನ್ನು ವಿರೋಧಿಸಿ ಒಂದು ಸಹಿ ಮಾಡಿ ಪತ್ರವನ್ನು CM ಸಿದ್ದರಾಮಯ್ಯನವರಿಗೆ ನೀಡಿರ್ತಾರೆ. ಆ ವಿಚಾರವಾಗಿ ಇವತ್ತು ಸಹ ಒಂದು ಚರ್ಚೆ, ಇವತ್ತು ನಾಳೆ ಈ ಅಧಿವೇಶನದಲ್ಲಿ ಚರ್ಚೆ ಆಗುವಂಥದ್ದು. ಅದಾದ ನಂತರ ಈಗಾಗಲೇ ರಾಜ್ಯದಲ್ಲಿ ಅಧಿಕವಾಗಿ ಲಿಂಗಾಯತ್ ಶಾಸಕರೇ ಇರುವಂಥದ್ದು. ಸೊ ಆ ವಿಚಾರವಾಗಿ ಲಿಂಗಾಯತ್ CM ವಿಚಾರದ ಚರ್ಚೆಗಳು ಭಾಗಶಃ ಚರ್ಚೆಗೆ ಬರುವಂಥ ಸಾಧ್ಯತೆಗಳು ಇರುವಂಥದ್ದು. ದಿವಿತ್, ಈಗಾಗಲೇ ಮಹಾ ಅಧಿವೇಶನಕ್ಕೆ ದಾವಣಗೆರೆ ಸಕಲ ಸಿದ್ಧತೆಗೊಂಡಿರುವಂಥದ್ದು. ಮೊದಲಿಗೇನು ಅಧ್ಯಕ್ಷರ ಒಂದು ಮೆರವಣಿಗೆ ಮೂಲಕ S ನಿಜಲಿಂಗಪ್ಪ ವೇದಿಕೆಗೆ ಅವರನ್ನು ಬರಮಾಡಿಕೊಳ್ತಾರೆ. ಅಲ್ಲಿಂದನೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಶಕ್ತಿ ಪ್ರದರ್ಶನದ ಮೂಲಕ ವಿವಿಧ ಬೇಡಿಕೆಗಳನ್ನು ಇಡುವಂಥ ಕೆಲಸ ಆಗುತ್ತೆ. ದಿವಿತ್, ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ.